ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಏಪ್ರಿಲ್ ತಿಂಗಳ 7ನೇ ತಾರೀಕಿನ ಸೋಮವಾರದ ದೇವರ ವಾಕ್ಯವು ಹೃದಯದ ಬಯಕೆ. ಸಹೋದರರೇ, ಇಸ್ರೇಲ್ಯರು ರಕ್ಷಣೆ ಹೊಂದಬೇಕೆಂಬುದೇ ನನ್ನ ಹೃದಯದ ಬಯಕೆಯೂ ದೇವರಿಗೆ ನಾನು ಮಾಡುವ ಪ್ರಾರ್ಥನೆಯೂ ಆಗಿದೆ. ರೋಮಾಪುರದವರಿಗೆ 10:1. ಇಲ್ಲಿ ನಾವು ಅಪೊಸ್ತಲನಾದ ಪೌಲನ ಹೃದಯದ ಆಳವಾದ ಹಂಬಲವನ್ನು ನೋಡುತ್ತೇವೆ. ಇಸ್ರೇಲರ ರಕ್ಷಣೆಗಾಗಿ ದೇವರಿಗೆ ಅವನ ಬಯಕೆ ಮತ್ತು ಪ್ರಾರ್ಥನೆ. ಇಸ್ರೇಲ್ ಜನರು ದೇವರು ಆರಿಸಿಕೊಂಡ ಜನರಾಗಿದ್ದರು. ಆತನ ಸ್ನೇಹಿತನಾದ ಅಬ್ರಹಾಮನ ವಂಶಸ್ಥರು. ಅವರು ಕಾನೂನುಗಳು, ವಾಗ್ದಾನಗಳು ಮತ್ತು ರಕ್ಷಕನು ಬರುವ ವಂಶಾವಳಿಯನ್ನು ಹೊರುವ ಸವಲತ್ತನ್ನು ಪಡೆದಿದ್ದರು. ಆದರೂ ಕ್ರಿಸ್ತನು ಅವರ ನಡುವೆ ಕಾಣಿಸಿಕೊಂಡಾಗ ಅವರು ಆತನನ್ನು ಸ್ವೀಕರಿಸಲಿಲ್ಲ. ಆತನು ತನ್ನ ಸ್ವಂತದವರ ಬಳಿಗೆ ಬಂದನು, ಆದರೆ ತನ್ನ ಸ್ವಂತದವರ ಬಳಿಗೆ ಅವನನ್ನು ಸ್ವೀಕರಿಸಲಿಲ್ಲ ಎಂದು ಸತ್ಯವೇದವು ಹೇಳುತ್ತದೆ. ಯೋಹಾನ 1:11. ಹೀಗೆ ಅನ್ಯ ಜನರಿಗೆ ಮೋಕ್ಷವನ್ನು ವಿಸ್ತರಿಸಲಾಯಿತು. ನಾವು ದೇವರ ವಾಕ್ಯವನ್ನು ಮತ್ತು ಕ್ರಿಸ್ತನ ಮೂಲಕ ರಕ್ಷಣೆಯ ಉಡುಗೊರೆಯನ್ನು ಪಡೆಕೊಂಡೆವು. ಆದರೆ ಇಂದು ಇಸ್ರೇಲ್ ಗೊಂದಲದಲ್ಲಿದೆ ಮತ್ತು ಅನೇಕರು ಇನ್ನೂ ಯೇಸುವನ್ನು ಮೆಸ್ಸಿಯನೆಂದು ತಿರಸ್ಕರಿಸುತ್ತಾರೆ. ಅನ್ಯ ಜನರಿಗೆ ಅಪೊಸ್ತಲನಾಗಿ ಕರೆಯಲ್ಪಟ್ಟಿದ್ದರು. ಪೌಲನು ತನ್ನ ಸ್ವಂತ ಜನರ ಮೋಕ್ಷಕ್ಕಾಗಿ ಪ್ರಾರ್ಥಿಸುವುದನ್ನು ಎಂದಿಗೂ ನಿಲ್ಲಿಸಲಿಲ್ಲ. ಅದೇ ರೀತಿ ಎಲ್ಲ ಜನರು ರಕ್ಷಿಸಲ್ಪಡುವುದನ್ನು ನೋಡುವ ಬಯಕೆಯಿಂದ ನಮ್ಮ ಹೃದಯಗಳು ಉರಿಯಬೇಕು. ಮಾಜಿ ಕ್ಯಾಥೋಲಿಕ್ ಪಾದ್ರಿಯಾಗಿದ್ದ ಫಾದರ್ ಬರ್ಕ್ಮನ್ಸ್ ಒಮ್ಮೆ ಕಣ್ಣೀರಿಟ್ಟರು. ನನ್ನ ಕ್ಯಾಥೋಲಿಕ್ ಜನರು ರಕ್ಷಿಸಲ್ಪಡಬೇಕು, ಅವರ ಕಣ್ಣುಗಳು ತೆರೆಯಲ್ಪಡಬೇಕು. ಇಸ್ಲಾಮಿನಿಂದ ಕ್ರಿಸ್ತನ ಬಳಿಗೆ ಬಂದ ಒಬ್ಬ ಸಹೋದರ ಒಮ್ಮೆ ಸಾಕ್ಷಿ ಹೇಳಿದರು. ನನ್ನ ಜನರು ಇಸ್ಮೇಲರು, ಮುಸ್ಲಿಮರು ರಕ್ಷಿಸಲ್ಪಡಬೇಕೆಂಬುದು ನನ್ನ ಹೃದಯದ ಬಯಕೆ ಮತ್ತು ದೇವರಲ್ಲಿ ಪ್ರಾರ್ಥನೆ. ನಮ್ಮ ಸುತ್ತಮುತ್ತಲಿನವರಿಗೂ ನಾವು ಅದೇ ಹೊರೆಯನ್ನು ಹೊರಬೇಕಲ್ಲವೇ? ನಾವು ಇಸ್ರೇಲ್ಗಾಗಿ ಮಾತ್ರವಲ್ಲ, ಕ್ಯಾಥಲಿಕರು, ಮುಸ್ಲಿಮರು ಮತ್ತು ಕ್ರಿಸ್ತನನ್ನು ಇನ್ನೂ ತಿಳಿದುಕೊಳ್ಳದ ಎಲ್ಲರಿಗಾಗಿಯೂ ಪ್ರಾರ್ಥಿಸಬೇಕು. ನಮ್ಮ ಸ್ವಂತ ಕುಟುಂಬಗಳು, ನೆರೆಹೊರೆಯವರು ಮತ್ತು ಸಹೋದ್ಯೋಗಿಗಳಿಗೆ ಮೋಕ್ಷದ ಅಗತ್ಯವಿದೆ. ನೋಹನ ದುಃಖವನ್ನು ಊಹಿಸಿ ನೋಡಿ. ಮರಗಳನ್ನು ಕಡಿಯುವುದು, ಮೊಳೆಗಳನ್ನು ಒಡೆಯುವುದು ಮತ್ತು ಮರಕ್ಕೆ ಮುದ್ರೆ ಹಾಕುವುದು ಸೇರಿದಂತೆ ಅನೇಕರು ಅವನಿಗೆ ನಾವೇ ಕಟ್ಟಲು ಸಹಾಯ ಮಾಡಿರಬೇಕು. ಆದರೆ ಪ್ರವಾಹ ಬಂದಾಗ ಅವರನ್ನು ಹೊರಗೆ ಬಿಡಲಾಯಿತು. ಅದು ನೋಹನ ಹೃದಯವನ್ನು ಬಹಳವಾಗಿ ದುಃಖಿಸಬಹುದಾಗಿತ್ತು. ದೇವರ ಮಕ್ಕಳೇ, ನಮ್ಮ ಪ್ರೀತಿ ಪಾತ್ರರು ದಾರಿ ತಪ್ಪಿರುವಾಗ ನಾವು ಸ್ವರ್ಗವನ್ನು ಪ್ರವೇಶಿಸುವ ಪರಿಸ್ಥಿತಿ ಬರದಿರಲಿ. ಎಲ್ಲರೂ ರಕ್ಷಣೆಗೆ ಮತ್ತು ಸತ್ಯದ ಜ್ಞಾನಕ್ಕೆ ಬರುವಂತೆ ನಾವು ಶ್ರದ್ಧಾಪೂರ್ವಕ ಪ್ರಾರ್ಥನೆ ಮತ್ತು ನಂಬಿಗಸ್ತ ಸಾಕ್ಷಿಗೆ ಬದ್ಧರಾಗೋಣ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂದು ದೇವರು ಇಚ್ಛಿಸುತ್ತಾನೆ. 1 ತಿಮೋಥೆಯನಿಗೆ 2:4. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.